ಓಂ ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 38 ಪ್ರಭಾವ ಪದ್ಧತಿ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಮಾತರ್ಮಾಧವ ಪಾದುಕೆ ತವ ಗುಣಾನ್ ಕಸ್ತೋತುಂ ಅಸ್ತೋಕದೀಹಿ ಕೋಟಿರೇಷು ಯದರ್ಪಣ ಪ್ರಣಯಿನಾಂ ಸೇವಾಕ್ಷಣೆ ಸ್ವರ್ಗೀಣಾಂ ಅನ್ಯೋನ್ಯಂ ಕ್ಷಿಪತಾಮಹಂ ಪ್ರಥಮಿಕಾ ಸಂಮಿರ್ದ ಕೋಲಾಹಲಂ ವಿಶ್ವಕ್ಸೇನ ವಿಹಾರವೇತ್ರಲತಿಕಾ ಕಂಪಶ್ಚಿರಾಲುಂಪತಿ. ಓ ತಾಯೇ, ಶ್ರೀರಂಗನಾಥನ ಪಾದುಕೆಯೇ, ನಿನ್ನ ಕಲ್ಯಾಣ ಗುಣಗಳನ್ನು ಹೊಗಳುವುದಕ್ಕೆ ಬಹಳ ಬುದ್ಧಿಯುಳ್ಳವನು ಯಾರಿದ್ದಾನೆ? ನಮಸ್ಕರಿಸುವ ಸಮಯದಲ್ಲಿ ತಮ್ಮ ಕಿರೀಟದಲ್ಲಿ ಯಾವ ಪಾದುಕೆಗಳನ್ನಿರಿಸಿಕೊಳ್ಳಲು ಮುಂದು ನಾ ಮುಂದು ಎಂದು ಒಬ್ಬರಿಗೊಬ್ಬರು ನುಗ್ಗಿ ನೂಕಾಡುತ್ತಿರುವ ದೇವತೆಗಳ ಗದ್ದಲವು, ವಿಶ್ವಕ್ಸೇನರ ಬೆತ್ತದ ಸಂಚಾರದ ಅಲುಗಾಡುವಿಕೆ ಇದ್ದರೂ ಬಹಳ ಹೊತ್ತು ಕಳೆದ ಮೇಲೆಯೇ ನಿಲ್ಲುತ್ತದೆಯೋ ಆ ಪಾದುಕೆಗಳ ಮಹಿಮೆ ಅಪಾರವಾದುದು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪ್ರತಿ ವರ್ಷ ಚಾಂದ್ರಮಾನ ಪುಷ್ಯಮಾಸದ ಶುಕ್ಲಪಕ್ಷದ ಏಕಾದಶಿಯಂದು ನೀವು ವಿಷ್ಣುವಿನ ಯಾವುದೇ ದೇವಸ್ಥಾನಗಳಿಗೆ ಹೋಗಿರಿ, ಅಲ್ಲಿ ನುಗ್ಗಲಿರುತ್ತದೆ. ಆ ದಿನ ವೈಕುಂಠದ ಬಾಗಿಲು ತೆರೆಯುತ್ತದೆ. ವಿಷ್ಣುವಿನ ದರ್ಶನ ಮಾಡಿದರೆ ಪುಣ್ಯ ಎಂಬ ನಂಬಿಕೆ ಇದೆ. ಅದರಿಂದಾಗಿ ನುಗ್ಗಲು ಆ ದಿನ ವಿಶೇಷ ಎಂದರೆ ದೇವಾಲಯಗಳಲ್ಲಿ ಉತ್ತರದ ಬಾಗಿಲಿನಲ್ಲಿ ಉಯ್ಯಾಲೆ ಕಟ್ಟಿ ಅಲ್ಲಿ ಲಕ್ಷ್ಮೀ ಸಮೇತ ಭಗವಂತನನ್ನು ವಿಜಯ ಮಾಡಿಸಿ ಆ ದಿನ ಎಲ್ಲರೂ ಭಗವಂತನ ಪಾದದಡಿಯಲ್ಲಿಯೇ ತಲೆ ಇಡುವಂತೆ ಮಾಡುತ್ತಾರೆ. ಆ ದಿನದ ಮಹತ್ವ ಆಗಿದೆ. ಕಳೆದ ಪದ್ಯದಲ್ಲಿ ಪರಶಿವನಂತಹ ಜ್ಞಾನಿಗಳು, ವೈಕುಂಠದ ನಿತ್ಯಸೂರಿಗಳು ಯಾವ ಸ್ವಾರ್ಥವೂ ಇಲ್ಲದೆ ಆ ಶ್ರೀಮನ್ನಾರಾಯಣನಲ್ಲಿ ಭಕ್ತಿ ಇಟ್ಟವರಾಗಿ ಅವನ ಪಾದಗಳಿಗೆ ತಮ್ಮ ಶಿರಸ್ಸನ್ನಿಟ್ಟು ಆನಂದ ಪಡೆಯುತ್ತಾರೆ ಎಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಆದರೆ ಈ ಪದ್ಯದಲ್ಲಿ ಸಾಮಾನ್ಯವಾಗಿ ಶ್ರೀಮನ್ನಾರಾಯಣನಲ್ಲಿ ಭಕ್ತಿಗಿಂತ ಸ್ವಾರ್ಥವೇ ಹೆಚ್ಚಾಗಿರುವ ಅಹಂಕಾರದಿಂದಿರುವ ದೇವತೆಗಳೂ ಸಹ ತಮ್ಮ ತಮ್ಮ ಕಿರೀಟವನ್ನು ಶ್ರೀಮನ್ನಾರಾಯಣನ ಪಾದಗಳಲ್ಲಿಟ್ಟು ಆಶೀರ್ವಾದ ಪಡೆಯಲು, ಅವನ ಪ್ರೀತಿ ಗಳಿಸಲು ನಾ ಮುಂದು ತಾ ಮುಂದು ಎಂದು ನುಗ್ಗಲು ಮಾಡಿ ಗದ್ದಲ ಮಾಡುವಾಗ, ದೇವಸೇನಾನಿಯಾದ ಶ್ರೀ ವಿಶ್ವಕ್ಸೇನರೇ ಪ್ರೀತಿಯಿಂದ ಇಲ್ಲಿ ಗದ್ದಲ ಮಾಡಬೇಡಿ ಎಂದು ಕೈಯಲ್ಲಿ ಬಳುಕುವ ಬೆತ್ತವನ್ನು ಹಿಡಿದು ಸುಧಾರಿಸುವ ನಿನ್ನ ಮಹಿಮೆಯನ್ನು ಏನೆಂದು ಹೇಳಲಿ ಎಂದಿದ್ದಾರೆ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ಜ್ಞಾನಿಗಳಾದ ನಿತ್ಯಸೂರಿಗಳು ಮಾತ್ರವಲ್ಲ, ಸ್ವಾರ್ಥಿಗಳಾದ ದೇವತೆಗಳು, ಶ್ರೀಮನ್ನಾರಾಯಣನ ಮಹತ್ವವೇ ತಿಳಿಯದ ಅಜ್ಞಾನಿಗಳಾದ ಜನರು ಎಲ್ಲರೂ ಭಗವಂತನ ಪಾದಗಳ ಸ್ಪರ್ಶಕ್ಕೆ ಹಾತೊರೆಯುತ್ತಾರೆ, ಗದ್ದಲ ಎಬ್ಬಿಸುತ್ತಾರೆ. ಆದರೆ ಪಾದುಕಾದೇವಿಯಾದರೂ ಯಾವಾಗಲೂ ಅನವರತ ಭಗವಂತನ ಪಾದುಕೆಗಳನ್ನೇ ಅಪ್ಪಿ ಹಿಡಿದಿರುವವಳು. ಇನ್ನು ಅವಳ ಮಹಿಮೆಯನ್ನು ತಿಳಿಸಲು ಯಾವ ಬುದ್ಧಿವಂತನಿಗೆ ಸಾಧ್ಯ ಎಂದಿದ್ದಾರೆ ವೇದಾಂತ ದೇಶಿಕರು. 12 ಜನ ಆಳ್ವಾರುಗಳಲ್ಲಿ ಒಬ್ಬಳೆ ಸ್ತ್ರೀ ಆಳ್ವಾರ್ ಆದ ಸಾಕ್ಷಾತ್ ಭೂಮಿತಾಯಿ ಅವತಾರವಾದ ಶ್ರೀ ಆಂಡಾಳ ಅಥವಾ ಗೋದಾದೇವಿ ತನ್ನ ತಿರುಪ್ಪಾವೆ ಎಂಬ ಗ್ರಂಥದ ಒಂದು ಶ್ಲೋಕದಲ್ಲಿ ಹೇಳಿರುವುದನ್ನು ಕೇಳಿ. ಅವಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಭಗವಂತ, ನಿನ್ನ ಪಾದಗಳ ಕೈಂಕರ್ಯ ಮಾಡಲು ನಿತ್ಯಸೂರಿಗಳು, ದೇವತೆಗಳು, ಮನುಷ್ಯರು ಎಲ್ಲರೂ ನಾ ಮುಂದು ತಾ ಮುಂದು ಎಂದು ಬರುವಂತೆ ನಾವುಗಳು ಸಹ ಬಂದು ನಿನ್ನ ಶತ್ರುಗಳು ನಿನ್ನ ಪಾದಗಳನ್ನು ಆಶ್ರಯಿಸುವಂತೆ, ನಿನ್ನ ಕೈಂಕರ್ಯ ಮಾಡುವಂತೆ ನಿನಗೆ ಹಾರೈಸುತ್ತೇವೆ ಎಂದಿದ್ದಾಳೆ. ನಿನಗೆ ಮಂಗಳಾಶಾಸನ ಮಾಡುತ್ತೇವೆ ಎಂದು ಹೇಳಿದ್ದಾಳೆ. ஏத்தக்கலங்கள் எதிர்ப்போங்கி மீதளிப்ப மாத்தாதே பால் சொரியும் வள்ளல் பெரும் பசுக்கள் ஆத்த படைத்தான் மகனே அறிவுராய் ஊர்த்தமுடையாய் பெரியாய் உலகினில் தோத்தமாய் நின்ற சுடரே துயிலளாய் மாத்தார் உனக்கு ஒலி துளைந்து உன் வாசல் கண் ஆத்தா அது வந்து உன்னடி பணியுமா போலே போத்தியாம் வந்தோம் புகழ்ந்தேலோர் ಎಂಬಾವಾಯ್. ನಂದಗೋಪನ ಮಗನೇ ಅರಿವುರಾಯ್ ಏಳು, ಉತ್ತಮುಡೆಯಾಯ್ ಆಶ್ರಿತರಲ್ಲಿ ಪ್ರೇಮವುಳ್ಳವನೇ, ಪೆರಿಯಾಯ್ ಪರಾತ್ಪರನೇ, ಉಲಗಿನಿಲ್ ಭೂಮಿಯಲ್ಲಿ ತೋಟ್ಟಮಾಯ್ ನಿன்று ಪ್ರಕಾಶದೊಡನೆ ಅವತರಿಸಿದ ಶುಡರೇ ತೇಜೋಮಯನೇ, ತುಯಿಲೆಳಾಯ್ ನಿದ್ರೆ ಬಿಟ್ಟು ಏಳು. ಮಾತ್ತಾರ್ ಶತ್ರುಗಳು ಉನಕ್ಕು ಒಲಿತೊಲೆಯಿಂದ ನಿನಗೆ ಸೋತು ಹೋಗಿ ನಿನ್ನ ಆತ್ತ ಅದು ಒಂದು ನಿನ್ನರಮನೆಯ ಬಾಗಿಲಲ್ಲಿ ನಿಂತು
ನಿನಗೆ ಶರಣಾಗಿ ನಿನ್ನಡಿ ಪಣಿಯುಮಾಪೋಲೆ ನಿನ್ನ ಪಾದಗಳನ್ನು ಆಶ್ರಯಿಸಿ ಕೈಂಕರ್ಯ ಮಾಡುವಂತೆ ಆಗಲಿ ಎಂದು ಪೋಟ್ರಿಯಾಂ ಒಂದು ಮಂಗಳಾಶಾಸನ ಮಾಡಲು ಬಂದೆವು ಎಂದಿದ್ದಾಳೆ ಗೋದಾದೇವಿ. ಜ್ಞಾನಿಗಳ, ಭಕ್ತರ, ದೇವತೆಗಳ, ಅಜ್ಞಾನಿಗಳ ನೂಕು ನುಗ್ಗಲು ಸಾಕಾಗಲಿಲ್ಲ ಆಂಡಾಳ್ ದೇವಿಗೆ. ನಿನ್ನ ಶತ್ರುಗಳು ಬಂದು ನೂಕನುಗ್ಗಲಾಗಬೇಕು ನಿನ್ನ ಪಾದವನ್ನು ಸೇವಿಸಲು ಎಂದಿದ್ದಾಳೆ ಆಂಡಾಳ್ ದೇವಿ. ತೊಂಡರಡಿಪ್ಪಡಿಯಾಳ್ವಾರರು ಸಹ ತಮ್ಮ ತಿರುಪಳ್ಳಿ ಎಲಚ್ಚಿಯ 7ನೇ ಪದ್ಯದಲ್ಲಿ தமரர்கள் கூட்டங்களிவையோ அருந்தவ முனிவரும் மருதரும் இவரோ இந்திரனானையும் தானும் வந்திவனோ எம்பெருமான் முன் கோயிலின் வாசல் சுந்தரர் நெருக்க விச்சாதரர் நூக்க இயக்கரும் மயங்கினர் திருவடி தொழுவான் அந்தரம் பாரிடமல்லை மத்திதவோ ಅರಂಗತ್ತಮ್ಮ ಪಳ್ಳಿಯಳಂದರುಳಾಯೇ. ಅಂಡಾಂತವರ್ತಿಗಳಾದ ದೇವತೆಗಳ ಸಮೂಹವು ಇದೋ ಇಲ್ಲಿ ಬಂದು ಸೇರಿದೆ. ಕಠಿಣವಾದ ತಪಸ್ಸಿನಲ್ಲಿ ನಿಷ್ಠರಾದ ಸನಕಾದಿ ಮುನಿಗಳು, ಮರುದ್ಗಣಗಳು, ಇಂದ್ರನ ಐರಾವತವು, ಇಂದ್ರನು, ವಿದ್ಯಾಧರರು, ಗಂಧರ್ವರು, ಯಕ್ಷರು, ಕಿನ್ನರರು ಎಲ್ಲರೂ ನಮ್ಮ ಪ್ರಭುವಾದ ನಿನ್ನ ಪಾದ ಕಮಲಗಳನ್ನು ಸೇವಿಸಲು ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಸ್ವಲ್ಪವೂ ಅವಕಾಶವಿಲ್ಲದಂತೆ ನೂಕು ನುಗ್ಗಲಿನಲ್ಲಿ ತುಂಬಿಕೊಂಡಿದ್ದಾರೆ. ಶ್ರೀರಂಗನಾಥನನ್ನೇ ಏಳು, ಎಲ್ಲರನ್ನೂ ಕಟಾಕ್ಷಿಸು ಎಂದಿದ್ದಾರೆ ತೊಂಡರಡಿಪ್ಪಡಿಯಾಳ್ವಾರರು. ಹೀಗೆ ಆಕಾಶದಲ್ಲೂ ಭೂಮಿಯಲ್ಲೂ ಭಗವಂತನ ಪಾದ ಸೇವೆಗೆ ನೂಕು ನುಗ್ಗಲು. ಇನ್ನು ಭಗವಂತನಿಗೂ ಭಕ್ತನಿಗೂ ಸಂಸರ್ಗ ಏರ್ಪಡಿಸುವ ಪಾದುಕಾದೇವಿಯೇ, ನಿನ್ನ ಮಹಿಮೆಯನ್ನು ಹೊಗಳಲು ಯಾರು ತಾನೇ ಸಮರ್ಥರು ಎಂದು ಪಾದುಕಾದೇವಿಯ ಮಹಿಮೆಯನ್ನು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.